ಆದ್ರಿಂದ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಿಮಗೆ ತಿಳಿದಿರಲಿ, ನೀವು ಭವಿಷ್ಯವನ್ನ ಯಾರ ಕೈಗೆ ಒಪ್ಪಿಸಲು ಬಯಸುತ್ತೀರೋ ಆ ಗುಂಪುಗಳು ಮಕ್ಕಳನ್ನು ಹೊಂದುತ್ತಿಲ್ಲ, ಆದರೆ ಇತರರು ಹೊಂದಿದ್ದಾರೆ. ಕೇರಳದ ಸುದ್ದಿಯನ್ನು ನೀವು ಕೇಳಿರಬಹುದು ಎಂದು ಭಾವಿಸುತ್ತೇನೆ. ಅಲ್ಲಿನ 26% ಜನಸಂಖ್ಯೆ ಇರುವ ಎಸ್ಕಿಮೋಗಳು 81% ಮಕ್ಕಳನ್ನು ಹೊಂದಿದ್ದಾರೆ. ಆದ್ರಿಂದ ಮುಂದಿನ ಪೀಳಿಗೆಯು 26% ಇರುವುದಿಲ್ಲ, ಬದಲಾಗಿ 42% ಇರುತ್ತದೆ. ಅಂದ್ರೆ ಅನೇಕ ಜಿಲ್ಲೆಗಳಲ್ಲಿ ಇದು ಬಹುಸಂಖ್ಯಾತವಾಗಲಿದೆ. ಮತ್ತು ಅವರು ಬಹುಸಂಖ್ಯಾತರಾದಾಗ ಏನಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಹೌದು, ಆ ವಿಷಯದಲ್ಲಿ ಭಾರತ ಮತ್ತು ಯುರೋಪ್ ತುಲನಾತ್ಮಕವಾಗಿ ಒಂದೇ ರೀತಿಯಾಗಿವೆ ಎಂದು ನೀವು ನೋಡಬಹುದು. ಯುರೋಪ್ನಲ್ಲಿ ಇದು ವಲಸೆಯಿಂದಾಗಿ ಹೆಚ್ಚು ವೇಗವಾಗಿ ಬದಲಾಗ್ತದೆ. ಆದರೆ ಎಸ್ಕಿಮೋಗಳಲ್ಲಿ ಹೆಚ್ಚಿನ ಜನನ ಪ್ರಮಾಣವು ಈಗಾಗಲೇ ಇದೆ ಎಂಬುದನ್ನು ನೀವು ಗಮನಿಸಬಹುದು. ಆದ್ದರಿಂದ ವಲಸೆ ನಿಂತರೂ ಸಹ ಈಗಾಗಲೇ ಒಳಗಿರುವವರು ಆ ಕೆಲಸವನ್ನ ಮಾಡಬಲ್ಲರು. ಆದ್ದರಿಂದ ಬಹಳ ಬೇಗನೆ ಯುರೋಪ್ ಮತ್ತು ಭಾರತ ಎರಡೂ ದೇಶಗಳಲ್ಲಿ ಎಸ್ಕಿಮೋಗಳ ಬಹುಸಂಖ್ಯಾತ ಜನಸಂಖ್ಯೆ ಎಲ್ಲಿದೆ. ಮತ್ತು ನಂತರ ಪ್ರಜಾಪ್ರಭುತ್ವದ ನಿಯಮಗಳನ್ನು ಅನ್ವಯಿಸಿದರೆ ಸಾಕು, ಅವರು ವಿಶೇಷವಾಗಿ ಏನನ್ನು ಮಾಡಬೇಕಾಗಿಲ್ಲ. ಪ್ರಸ್ತುತ ಕಾನೂನುಗಳನ್ನು ಅನ್ವಯಿಸುವ ಮೂಲಕ ಅವರು ಇದನ್ನು ಸಂಪೂರ್ಣವಾಗಿ ಎಸ್ಕಿಮೋ ರಾಜ್ಯವನ್ನಾಗಿ ಪರಿವರ್ತಿಸಬಹುದು. ಮತ್ತು ಆದ್ರಿಂದ ಯುರೋಪ್ನಲ್ಲಿ ಇದು ಸ್ವಲ್ಪ ವೇಗವಾಗಿ ನಡೀತಿದೆ. ಮತ್ತೊಂದೆಡೆ ಈ ಸಮಸ್ಯೆಯ ಬಗ್ಗೆ ಅರಿವು ಕೂಡ ಬಹಳ ವೇಗವಾಗಿ ಹೆಚ್ಚುತ್ತಿದೆ ಎಂದು ನಾನು ಹೇಳಲೇಬೇಕು. ನೋಡಿ, ಹಿಂದೂಗಳಲ್ಲಿ ಈ ಭಯಾನಕ ಅಸಡ್ಡೆ ಇದೆ, ನಿಮಗೆ ಗೊತ್ತಲ್ಲ. ಮತ್ತು ಭಾರತದ ವಿಷಯದಲ್ಲಿ ಹೇಳೋದಾದ್ರೆ, ಹಿಂದೂ ಮೂಲಭೂತವಾದಿ ಎಂದು ಟೀಕಿಸಲ್ಪಡುವ ಪಕ್ಷ ಕೂಡ ಈ ಎಸ್ಕಿಮೋ ಸವಾಲಿನ ಬಗ್ಗೆ ಅರಿವು ಹೊಂದಿಲ್ಲ ಎಂದು ತೋರುತ್ತದೆ. ಯುರೋಪ್ನಲ್ಲಿ ಅದು ಸ್ವಲ್ಪ ಭಿನ್ನವಾಗಿದೆ. ನೋಡಿ, ನನ್ನ ಅರ್ಥವೇನೆಂದ್ರೆ, ಗೀರ್ಟ್ ವೀಲರ್ಸ್ ಅವರ ಫ್ರೀಡಂ ಪಾರ್ಟಿ ಅಂತಹ ಪಕ್ಷಗಳು ಈ ಸವಾಲಿಗೆ ಉತ್ತರವಾಗಿಯೇ ಹುಟ್ಟುಕೊಂಡಿವೆ. ಮತ್ತು ಅವರು ಇಡೀ ಎಸ್ಕಿಮೋ ದೇವತಾಶಾಸ್ತ್ರದ ಬಗ್ಗೆ ಮಾಡಿರೋ ಟೀಕೆ ಬಹಳ ಕೂಲಂಕಷವಾಗಿದೆ.